ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಗಾಯನ ಪ್ರಿಯಾ. ಆಲ್ರೆಡಿ ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ವಿಡಿಯೋ ಎದ್ರ ಬಗ್ಗೆ ಅಂತ. ಗೈಸ್, ನಿಮಗೆ ಹೇರ್ ಫಾಲ್ ತುಂಬಾ ಆಗ್ತಾ ಇದೆಯಾ, ಡ್ಯಾಂಡ್ರಫ್ ಇದೆಯಾ, ಹೇರ್ ರಿಲೇಟೆಡ್ ಎನಿ ಇಶ್ಯೂಸ್ ನಾನು ತೋರಿಸೋ ರೆಮಿಡಿಯಿಂದ ಸಾಲ್ವ್ ಆಗೇ ಆಗುತ್ತೆ ವಿತಿನ್ 2 to 3 ವೀಕ್ಸ್. ಇವತ್ತು ನಾನು ಹೇಳ್ಕೊಡ್ತಾ ಇರೋವಂಥ ರೆಮಿಡೀಸ್ ಏನಿದೆ ಅದು ತುಂಬಾ ಈಸಿ ರೆಮಿಡೀಸ್. ನಾನು ಪರ್ಸ್ನಲಿ ಯೂಸ್ ಮಾಡುವಂಥ ರೆಮಿಡೀಸ್ ಅವು. ಆ್ಯಕ್ಚುಲಿ ಗೈಸ್, ತುಂಬ ಜನ ನನಗೆ ಕಾಂಪ್ಲಿಮೆಂಟ್ಸ್ ತುಂಬಾ ಕೊಡ್ತಾರೆ. ನಿಮ್ಮ ಹೇರ್ಸ್ ತುಂಬ ಚೆನ್ನಾಗಿದೆ, ಥಿಕ್ ಇದೆ, ಸ್ಮೂತ್ ಇದೆ ಅಂತ. ನಾನು ಯಾವುದೇ ಒಂದು ಸಲೂನ್ಗೆ ಹೋದ್ರೂ ಹೇರ್ ಕಟ್ಗೆ ಅವ್ರು ಹೇಳ್ತಾರೆ ತುಂಬ ಚೆನ್ನಾಗಿದೆ, ಹೇರ್ಸ್ನ ನೀವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ, ಥಿಕ್ ಇದೆ ಅಂತ. ಸೊ ಇದೆಲ್ಲ ಎದರಿಂದ ಅಂದರೆ ನಾನು ತೋರಿಸ್ಕೊಡುವಂಥ ರೆಮಿಡೀಸಿಂದ. ತುಂಬ ವರ್ಷಗಳಿಂದ ನಾನು ಈ ಒಂದು ರೆಮಿಡೀಸ್ನ ಫಾಲೋ ಮಾಡಿಕೊಂಡು ಬಂದಿದ್ದೀನಿ. ಸೊ ಗೈಸ್, ತುಂಬ ಲೇಟ್ ಮಾಡೋದು ಬೇಡ. ಸೊ ಬನ್ನಿ, ಬೇಗ ಬೇಗ ನಿಮಗೆ ರೆಮಿಡೀಸ್ ಏನು ಅಂತ ತೋರಿಸ್ಕೊಡ್ತೀನಿ. ಹೇ ಗೈಸ್, ನಾನು ಆನಿಯನ್, ಮೆಂತೆ ಆಮೇಲೆ ಕೊಕೊನಟ್ ಆಯಿಲ್ ಇಲ್ಲಿ ತೊಗೊಂಡಿದ್ದೀನಿ. ಇದು ಫಸ್ಟ್ ರೆಮಿಡಿ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು. ಗೈಸ್, ನಾನಿಲ್ಲಿ 1 ಆನಿಯನ್ ತೊಗೊಂಡಿದ್ದೀನಿ, ಬಟ್ ಇದರಲ್ಲಿ ನಾನು ಸ್ವಲ್ಪ ಮಾತ್ರ ಹಾಕ್ಕೋತೀನಿ. ನೀವು ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಆಯಿಲಲ್ಲಿ ಒನ್ ಫುಲ್ ಆನಿಯನ್ ಹಾಕ್ಕೋಬೋದು. ಕಣ್ಣಲ್ಲಿ ನೀರು ಬರ್ತಾ ಇದೆ ಆನಿಯನ್ ಚಾಪ್ ಮಾಡಿ, ಅದಕ್ಕೆ ಈ ಒಂದು ಎಕ್ಸ್ಪ್ರೆಷನ್ ಗೈಸ್. ನಾನಿಲ್ಲಿ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಈ ಒಂದು ಆಯಿಲ್ ನಾನೇನು ತೋರಿಸ್ಕೊಡ್ತಾ ಇದ್ದೀನಿ, ನೀವು ಇದನ್ನು ಲಾಂಗ್ ಟರ್ಮ್ಗೆ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಬಟ್ ನಾನು 1 ಟೈಮ್ ಯೂಸ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ನಾನು ಚಾಪ್ ಮಾಡ್ಕೊಂಡಿರೋ ಆನಿಯನ್ಸಲ್ಲಿ ಸ್ವಲ್ಪ ಆನಿಯನ್ ತೊಗೊಂಡು ನಾನು ಕೊಕೊನಟ್ ಆಯಿಲ್ಗೆ ಹಾಕ್ಕೋತಾ ಇದ್ದೀನಿ. ಆಮೇಲೆ ಇದ್ರ ಜೊತೆಗೆ ಮೆಂತೆ ಕಾಳುಗಳು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ, ಯಾಕಂದರೆ 1 ಟೈಮ್ ಯೂಸ್ಗೆ ಇದು, ಅದಕ್ಕೆ. ಇಲ್ಲಿ ಜಾಸ್ತಿ ಬಾಯ್ಲ್ ಏನೂ ಮಾಡ್ಕೋತಾ ಇಲ್ಲ, ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ, ಓಕೆನಾ. ಬಿಸಿ ಆದಮೇಲೆ ಸ್ವಲ್ಪ ವಾರ್ಮ್ ಆದ ತಕ್ಷಣ ನೀವು ತಲೆಗೆ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಗೈಸ್, ಇಲ್ಲಿ ಹಾಟ್ ಆಯಿಲ್ನ ನೀವು ಡೈರೆಕ್ಟ್ಲಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಓಕೆನಾ. ಸ್ವಲ್ಪ ವಾರ್ಮ್ ಆಗಲಿ ಆಯಿಲು, ಆಮೇಲೆ ನೀವು ಮಸಾಜ್ ಮಾಡ್ಕೊಳ್ಳಿ. ಒಂದು 10 ಮಿನಿಟ್ಸ್, ಸಾಧ್ಯವಾದರೆ ಒಂದು 10 to 15 ಮಿನಿಟ್ಸ್ ಒಂದು ಲೈಟ್ ಸ್ಮೂತ್ ಹ್ಯಾಂಡಲ್ಲಿ ಮಸಾಜ್ ಮಾಡ್ಕೊಳ್ಳಿ. ಈ ಒಂದು ರೆಮಿಡಿ ಸೂಪರಾಗಿ ವರ್ಕ್ ಆಗುತ್ತೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಆ್ಯಕ್ಚುಯಲ್ ಆಗಿ ಇದು ವರ್ಕ್ ಆಗುತ್ತೆ. 2 to 3 ವೀಕ್ಸಲ್ಲೇ ನಂದು ತುಂಬ ಹೇರ್ ಫಾಲ್ ಆಗ್ತಿತ್ತು. ಹೇರ್ ಫಾಲ್ ಇವಾಗ ತುಂಬಾ ಕಡಿಮೆ ಆಗುತ್ತೆ ಇದರಿಂದ. ಗೈಸ್, ಈ ಒಂದು ರೆಮಿಡಿ ಏನಿದೆ ಅದು ಟ್ರೈ ಮಾಡಿ, ಅದನ್ನು ಸೂಪರಾಗಿ ವರ್ಕ್ ಆಗುತ್ತೆ. 100% ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಹೇರ್ ಆಯಿಲ್ ಈಗ ಕಂಪ್ಲೀಟ್ ಆಗಿದೆ. ನಾನಿವಾಗ ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಸ್ಮೂತ್ ಹ್ಯಾಂಡಿಂದ, ಓಕೆನಾ. ಇದು ಫಸ್ಟ್ ರೆಮಿಡಿ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಗೈಸ್. ಆಮೇಲೆ ಗಾಯ್ಸ್, ನಾನಿಲ್ಲಿ ಗಾರ್ಲಿಕ್ನ ತೊಗೊಂಡಿದ್ದೀನಿ, ಓಕೆನಾ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಓನ್ಲಿ ಗಾರ್ಲಿಕ್ ಆಮೇಲೆ ಕೊಕೊನಟ್ ಆಯಿಲ್ ಅಷ್ಟೇ. ಇದು ಸೆಕೆಂಡ್ ರೆಮಿಡಿ. ನಾನೀಗ ಇನ್ನೊಂದು ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ. ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇನ್ಸ್ಟೆಂಟ್ಲಿ ನಿಮ್ಮ ಹೇರ್ ಫಾಲ್ ಏನಿದೆ ತಕ್ಷಣ ಕಡಿಮೆ ಆಗುತ್ತೆ 80%ವರೆಗೆ, ಓಕೆನಾ. ಸೊ ನಾನಿವಾಗ ತೊಗೊಂಡಿದ್ದೀನಿ ಕೊಕೊನಟ್ ಆಯಿಲ್ ಸ್ವಲ್ಪ ಬಿಸಿ ಆಗೋವರೆಗೂ ಬಿಡಿ. ಆಮೇಲೆ ಇದಕ್ಕೆ ಒಂದು 3 to 4 ಗಾರ್ಲಿಕ್ ಏನಿದೆ ಅದನ್ನು ಹಾಕಿ. ಗೈಸ್, ನಾನಿಲ್ಲಿ ತುಂಬ ಬಿಸಿ ಮಾಡ್ತಾ ಇಲ್ಲ, ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ವಾರ್ಮ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಸ್ಮೂತ್ ಹ್ಯಾಂಡಿಂದ. ಸೊ ನಮ್ಮ 2 ಆಯಿಲ್ ಇವಾಗ ರೆಡಿಯಾಗಿದೆ. 2ರಲ್ಲಿ ಒಂದು ನೀವು ಯಾವ್ದು ಬೇಕಾದರೂ ಯೂಸ್ ಮಾಡಿ, ನಿಮ್ಮ ಇಷ್ಟ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಕೂದಲು ಶೈನ್ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ಸೊ ಸೇಮ್ ನಿಮಗೆ ರಿಸಲ್ಟ್ಸ್ ಬೇಕು ಅಂದರೆ ಇದು 2 to 3 ವೀಕ್ಸ್ ನೀವು ಅಪ್ಲೈ ಮಾಡಲೇಬೇಕು. ರಿಸಲ್ಟ್ಸ್ 100% ಶೋ ಆಗುತ್ತೆ.
ಸೊ ಗೈಸ್, ಎರಡರಲ್ಲಿ ಯಾವ ಆಯಿಲ್ ಬೇಕಾದರೂ ನೀವು ಯೂಸ್ ಮಾಡಿ. ಓವರ್ ನೈಟ್ ಹಚ್ಕೊಂಡು ಮಲ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಸ್ನಾನ ಮಾಡೋಕ್ಕೂ ಮುಂಚೆ 2 ಅವರ್ಸ್ ಬಿಟ್ಕೊಂಡು ನೀವು ಆಮೇಲೆ ತಲೆ ಸ್ನಾನ, ಹೇರ್ ವಾಶ್ ನೀವು ಮಾಡ್ಕೊಳ್ಳಿ. ಓಕೆನಾ? ಸೊ ರಿಸಲ್ಟ್ಸ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. 2 to 3 ವೀಕ್ಸಲ್ಲಿ 100% ನಿಮ್ಮ ಹೇರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಹೇರ್ ರಿಲೇಟೆಡ್ ಎನಿ ಇಶ್ಯೂಸ್ ಎಲ್ಲನೂ ಕಡಿಮೆ ಆಗುತ್ತೆ 100%. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.